ಯಸ್ ವೀಕ್ಷಕರ ನಮಸ್ಕಾರ. ನೀವು ನೋಡ್ತಾ ಇದ್ದೀರಾ ನ್ಯೂಸ್ ಪಲ್ಸ್. ನಾನು ಸಂಗೀತ ರಂಗನಾಥ್. ಬಿಹಾರ ವಿಧಾನಸಭಾ ಕ್ಷೇತ್ರದ ಚುನಾವಣೆಯಲ್ಲಿ ಎನ್ಡಿಎ ಮೈತ್ರಿಕೂಟ ಅಭೂತಪೂರ್ವವಾಗಿರುವ ಗೆಲುವನ್ನ ಸಾಧಿಸಿರುವುದರಿಂದ ರಾಣೆಬೆನ್ನೂರಿನ ಬಿಜೆಪಿ ಘಟಕದ ವತಿಯಿಂದಲೂ ಸಹ ಭರ್ಜರಿ ಸಂಭ್ರಮಾಚರಣೆಯನ್ನ ಮಾಡಲಾಯಿತು. ಸಿಹಿ ಹಂಚಿ ಪಟಾಕಿ ಸಿಡಿಸುವ ಮೂಲಕ ತಮ್ಮ ಸಂಭ್ರಮಾಚರಣೆಯನ್ನ ನಡೆಸಿದರು. ನಿನ್ನೆ ನಡೆದಂಥ ಬಿಹಾರ ರಾಜ್ಯದ ಚುನಾವಣೆಯಲ್ಲಿ ಭಾರತೀಯ ಜನತಾ ಪಾರ್ಟಿ ಮತ್ತು JDU NDA ಮೈತ್ರಿಕೂಟ ಭಾಳ ಅಭೂತಪೂರ್ವವಾಗಿರ್ತಕ್ಕಂಥ ಗೆಲುವನ್ನು ಸಾಧಿಸಿದೆ. ಬಿಹಾರ ರಾಜ್ಯದ ಜನತೆ ನರೇಂದ್ರ ಮೋದಿಯವರ ನಾಯಕತ್ವದ ಮೇಲೆ ವಿಶ್ವಾಸವನ್ನಿಟ್ಟು ಇವತ್ತು NDAಗೆ ಭಾಳ ಸ್ಪಷ್ಟ ಬಹುಮತ ನೀಡುವ ಮೂಲಕ ಆ ರಾಜ್ಯದ ಅಭಿವೃದ್ಧಿಗೆ ಮೈಲಿಗಲ್ಲನ್ನು ಮಾತನ್ನು ಈ ಸಂದರ್ಭದಲ್ಲಿ ಹೇಳ್ತಾ, ಇವತ್ತು ಭಾರತೀಯ ಜನತಾ ಪಾರ್ಟಿ ಕೃಷಿಕರ, ಕಾರ್ಮಿಕರ, ಬಡವರ, ದೀನ ದಲಿತರ ಪರವಾಗಿದೆ ಅನ್ನೋದಕ್ಕೆ ಬಿಹಾರ ಚುನಾವಣೆಯ ಉದಾಹರಣೆಯನ್ನು ಮಾತನ್ನು ಈ ಸಂದರ್ಭದಲ್ಲಿ ಭಾಳ ಹೆಮ್ಮೆಯಿಂದ ಹೇಳ್ತೇನೆ. ಇವತ್ತು ಬಿಹಾರ ಮಹಾಜನತೆಗೆ ಕರ್ನಾಟಕ ರಾಜ್ಯದ ಪರವಾಗಿ ಹಾಗೂ ವಿಶೇಷವಾಗಿ ರಾಣೆಬೆನ್ನೂರು ವಿಧಾನಸಭಾ ಕ್ಷೇತ್ರದ ಪರವಾಗಿ ಬಿಹಾರ ರಾಜ್ಯದ ಜನತೆಗೆ ನಾನು ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ಮಾಧ್ಯಮದ ಮೂಲಕ ತಿಳಿಸ್ತೇನೆ. ವಿಶೇಷವಾಗಿ ಈ ದೇಶವೇ ಮೆಚ್ಚಿರ್ತಕ್ಕಂಥ ನಮ್ಮ ನಾಯಕರಾಗಿರ್ತಕ್ಕಂಥ ನರೇಂದ್ರ ಮೋದಿಜಿಯವರಿಗೆ ಹಾಗೂ ನಮ್ಮ ಪಕ್ಷದ ಅಧ್ಯಕ್ಷರಾದಂಥ ನಡ್ಡಾಜಿಯವರಿಗೆ, ವಿಶೇಷವಾಗಿ ರಾಜ್ಯದಲ್ಲಿ ಈ ದೇಶದಲ್ಲಿ ಚುನಾವಣೆ ಚಾಣಕ್ಯ ಅಂತಂದೇಳಿ ಹೆಸರು ಪಡೆದು ಎಲ್ಲ ಚುನಾವಣೆಯಲ್ಲಿ ಜಯಭರಿ ಬರ್ಸ್ತಕ್ಕಂಥ ಬಂದಿರತಕ್ಕಂಥ ಚುನಾವಣೆ ಚಾಣಕ್ಯ ಅಂತಂದೇ ಕರ್ತಕ್ಕಂಥ ನಮ್ಮ ಗೃಹ ಸಚಿವರಾಗಿರ್ತಕ್ಕಂಥ ಅಮಿತ್ ಶಾಜಿ ಅವರಿಗೆ ಹಾಗೂ ಆ ರಾಜ್ಯದ ರಾಜ್ಯಾಧ್ಯಕ್ಷರಿಗೆ ನಿತೀಶ್ ಕುಮಾರ್ ಅವರಿಗೆ, ನಮ್ಮ ಕರ್ನಾಟಕ ಜನತೆ ಪರವಾಗಿ ವಿಶೇಷವಾಗಿ ರಾಣೆಬೆನ್ನೂರು ಭಾರತೀಯ ಜನತಾ ಪಾರ್ಟಿ ಪರವಾಗಿ ನಾನು ಅಭಿನಂದನೆಯನ್ನು ಮಾಧ್ಯಮ ಮೂಲಕ ತಿಳಿಸ್ತೇನೆ. ನಮಗೆ ಭಾಳ ಹೆಮ್ಮೆಯಾಗಿದೆ. ಇವತ್ತು ಬಿಹಾರ ರಾಜ್ಯದ ಜನತೆ ಇಡೀ ದೇಶಕ್ಕೆ ಇವತ್ತು ನರೇಂದ್ರ ಮೋದಿಯವರ ನಾಯಕತ್ವ ಏನು ಅನ್ನೋದನ್ನು ತೋರಿಸ್ಕೊಟ್ಟಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಮತ್ತೆ ಶಕ್ತಿ ಜಾಸ್ತಿಯಾಗಿದೆ. ಇವತ್ತು ಎಲ್ಲ ಕಾರ್ಯಕರ್ತರಲ್ಲಿ ಕೂಡ ಬಿಹಾರ ಚುನಾವಣೆ ಹುಮ್ಮಸ್ಸನ್ನು ಹೆಚ್ಚಿಗೆ ಆಗಿದೆ. ಇವತ್ತು ನಮಗೆಲ್ಲರಿಗೂ ಕೂಡ ಮತ್ತೆ ಕೆಲಸವನ್ನು ಮಾಡಲಿಕ್ಕೆ ಹುಮ್ಮಸ್ಸು ಹೆಚ್ಚಿಗೆ ಆಗಿದೆ. ಇವತ್ತು ಬಿಹಾರ ಜನತೆ ಕೊಟ್ಟಂಥ ಶಕ್ತಿ ಯಾವತ್ತೂ ಕೂಡ ಮರಲಿಕ್ಕೆ ಸಾಧ್ಯ ಇಲ್ಲ. ಇವತ್ತು 202 ಸೀಟ್ NDAಗೆ ಭಾಳ ಸ್ಪಷ್ಟ ಬಹುಮತವನ್ನು ನೀಡಿದ್ದಾರೆ. ಇವತ್ತು ಭಾರತೀಯ ಜನತಾ ಪಾರ್ಟಿ ಇವತ್ತು ಈ ದೇಶದಲ್ಲಿ ಗಟ್ಟಿಯಾಗಿರಲಿಕ್ಕೆ ಬಿಹಾರ ಚುನಾವಣೆ ಕಾರಣ. ಆಮೇಲೆ ವಿಶೇಷವಾಗಿ ನಮ್ಮ ದೇಶದ ಜನತೆಗೆ ಗೊತ್ತಾಗಿದೆ, ನರೇಂದ್ರ ಮೋದಿ ಅಂತ ಒಬ್ಬ ಶಕ್ತಿಯಂಥ ನಾಯಕ ಈ ದೇಶದಲ್ಲಿದ್ದರೆ ಭಾರತ ಯಾವತ್ತೂ ಕೂಡ ಸುಭದ್ರವಾಗಿರುತ್ತೆ ಅನ್ನೋದನ್ನು ಇವತ್ತು ಇಡೀ ದೇಶಕ್ಕೆ ತೋರಿಸ್ಕೊಟ್ಟಂಥ ಬಿಹಾರ ಜನತೆಗೆ ನಾನು ಮತ್ತೊಮ್ಮೆ ವಿಶೇಷ ಅಭಿನಂದನೆಯನ್ನು ಈ ಸಂದರ್ಭದಲ್ಲಿ ತಿಳಿಸ್ತೀನಿ. 17ನೇ ತಾರೀಕು ವಿಶೇಷವಾಗಿ ನಮ್ಮ ರೈತರ ಪರವಾಗಿ ಭಾರತೀಯ ಜನತಾ ಪಾರ್ಟಿ ರೈತ ಮೋರ್ಚಾ ಹಾಗೂ ನಮ್ಮ ರಾಜ್ಯದ ರೈತ ಸಂಘಟನೆಗಳು, ನಮ್ಮ ಕ್ಷೇತ್ರದಲ್ಲಿರ್ತಕ್ಕಂಥ ರೈತ ಸಂಘಟನೆಗಳು ಒಡಗೂಡಿ ಎಲ್ಲರೂ ಒಟ್ಟಾಗಿ ನವೆಂಬರ್ 17ನೇ ತಾರೀಕು ಸೋಮವಾರ ಬೆಂಬಲ ಬೆಲೆಯನ್ನು ಕೊಡಬೇಕು. ಮೆಕ್ಕೆಜೋಳ, ಕಬ್ಬು ಮತ್ತು ಭತ್ತಕ್ಕೆ ಬೆಂಬಲ ಬೆಲೆಯನ್ನು ಕೊಡಬೇಕು. ರೈತ ಬೆಳೆದಂಥ ಬೆಳೆಗೆ ಸೂಕ್ತವಾಗಿ ಈ ರಾಜ್ಯ ಸರ್ಕಾರ ಬೆಂಬಲ ಬೆಲೆಯನ್ನು ಕೊಡಬೇಕು ಅಂತಂದು ಹೇಳಿ ಈ ರೈತ ವಿರೋಧಿ ಕಾಂಗ್ರೆಸ್ ಸರ್ಕಾರದ ವಿರುದ್ಧ ನವೆಂಬರ್ 17ನೇ ತಾರೀಕು KAB ಗಣೇಶ ದೇವಸ್ಥಾನ ಬೆಳಗ್ಗೆ 10 ಗಂಟೆಯಿಂದ ತಹಸೀಲ್ದಾರ್ ಕಚೇರಿಯವರಿಗೆ ಬೃಹತ್ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ. ನಮ್ಮ ಎಲ್ಲ ಇವತ್ತು ನಮ್ಮ ರೈತರು ಆ ಕಾರ್ಯಕ್ರಮಕ್ಕೆ ಬರಬೇಕು. ಅದರಲ್ಲಿ ವಿಶೇಷವಾಗಿ ಭಾರತೀಯ ಜನತಾ ಪಾರ್ಟಿಯ ನಮ್ಮೆಲ್ಲ ಕಾರ್ಯಕರ್ತ ಬಂಧುಗಳು ಆ ಕಾರ್ಯಕ್ರಮದಲ್ಲಿ ಪಾಲ್ಗೊಳ್ಳಬೇಕು. ಭಾಳ ದೊಡ್ಡ ಮಟ್ಟದಲ್ಲಿ ರೈತರ ಪರವಾಗಿ ಹೋರಾಟವನ್ನು ಹಮ್ಮಿಕೊಂಡಿದ್ದೇವೆ. ತಾವೆಲ್ಲರೂ ಕೂಡ ಸಹಕಾರವನ್ನು ಕೊಡಬೇಕಂತಂದೇಳಿ ಕೈ ಮುಗಿದು ವಿನಂತಿಯನ್ನು ಮಾಡ್ತೀನಿ.